ಮುಂದುವರೆದಿದೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಟೆಂಪಲ್ ರನ್. ಇಂದು ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಮಂಜುನಾಥನ ದರ್ಶನವನ್ನ ಮಾಡಲಿದ್ದಾರೆ. ರೇವಣ್ಣ ಅವರು ಈಗ ಎರಡೂ ಪ್ರಕರಣದಲ್ಲಿ ಬೇಲಲ್ಲಿ ಆಚೆ ಬಂದರು. ಅಂದಿಂದ ಇಂದಿನವರೆಗೂ ಕೂಡ ದೇವಸ್ಥಾನಗಳಿಗೆ ಮಠಮಾನ್ಯಗಳಿಗೆ ಭೇಟಿ ಕೊಡ್ತಾನೆ ಇದ್ದಾರೆ, ದರ್ಶನವನ್ನು ಪಡಿತಾನೆ ಇದ್ದಾರೆ. ಧರ್ಮಸ್ಥಳಕ್ಕೆ ತೆರಳಿದ್ದಾರೆ. ಈಗ ಮಂಜುನಾಥ ಸ್ವಾಮೀಜಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ ರೇವಣ್ಣ. ನಿನ್ನೆ ಸಂಜೆನೆ ಧರ್ಮಸ್ಥಳದಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಸಂಕಷ್ಟ ನಿವಾರಣೆಗಾಗಿ ಶ್ರೀ ಮಂಜುನಾಥನ ಮೊರೆ ಹೋಗಿದ್ದಾರೆ ಎಚ್.ಡಿ. ರೇವಣ್ಣ. ಈಗಾಗಲೇ ಹಲವು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ದಾರೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಆಗಿರ್ಬೋದು, ಗಣಗಾಪುರ ದೇವಸ್ಥಾನ ಆಗಿರ್ಬೋದು, ಬೆಂಗಳೂರು ಹಲವು ದೇವಸ್ಥಾನ ಆಗಿರ್ಬೋದು, ಚನ್ನರಾಯಪಟ್ಟಣ, ಹೀಗೆ ಸಾಕಷ್ಟು ಕಡೆಗಳಲ್ಲಿ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾನೆ ಇದ್ದಾರೆ. ಮೊದಲೇ ಹೇಳಿ ಕೇಳಿ ರೇವಣ್ಣ ಅವರು ದೈವಿ ಭಕ್ತರು, ಭಾಳ ನಂಬಿಕೆ ಉಳ್ಳಂಥವ್ರು ದೇವರ ಮೇಲೆ. ಅವರು ಜೈಲಿಂದ ಆಚೆ ಬಂದ ಮೇಲೆ ಅದೇ ಹೇಳಿದ್ದು, ದೇವ್ರ ಮೇಲೆ ನಂಬಿಕೆ ಇದೆ ನನಗೆ ಅಂತೇಳಿ. ಹಾಗಾಗಿನೇ ಸಹಜವಾಗಿ ಸಂಕಷ್ಟ ನಿವಾರಣೆಗಾಗಿ ಕಾನೂನಾತ್ಮಕವಾಗಿ ಎಲ್ಲ ಬಗೆಹರಿಲಿ. ಈಗ ಅವರು ಎರಡೂ ಪ್ರಕರಣಗಳಲ್ಲಿ ಜಾಮೀನನ್ನು ತೆಗೆದುಕೊಂಡಿದ್ದಾರೆ. ಆದರೆ ಮುಂದೆ ಪುತ್ರ ಪ್ರಜ್ವಲ್ ಬರಬೇಕಲ್ವಾ, ಅದು ಇನ್ನೂ ಕತೆ ಬಾಕಿ ಇದೆ. ಹಾಗಾಗಿಯೇ ತಮ್ಮ ಕುಟುಂಬಕ್ಕೆ ಬಂದಿರುವಂತಹ ಎಲ್ಲ ವಿಘ್ನಗಳು ನಿವಾರಣೆ ಆಗಲಿ ಅಂಥೇಳಿ ದೇವರ ಮೊರೆ ಹೋಗಿದ್ದಾರೆ ಎಚ್.ಡಿ. ರೇವಣ್ಣ.